ಅದಕ್ಕೆ ಹೇಳಿದ್ದು ಇವಳು ಈ ಲೋಕದೋಳೆ ಅಲ್ಲ, ದೇವಲೋಕಕ್ಕೆ ಸೇರಿದವಳು ಅಂತ. ದೇವರ ಅಂಶ ಇದೆ ಇವಳಲ್ಲಿ. ಅದಕ್ಕೆ ಇವಳು ಇಂಥ ಕೆಲಸ ಮಾಡಕ್ ಹೊರಟಿರೋದು ಅಲ್ವಾ ಶಿವಾನಿ? ನಮಸ್ಕಾರ ಜಮೀನ್ದಾರರಿಗೆ. ನನಗೆ ಆಚಾರ್ಯರ ಜೊತೆ ಒಳ್ಳೆ ಒಡನಾಟ ಇತ್ತು. ಈಗ ಗೊತ್ತಾಗ್ಬಿಡುತ್ತೆ ಎಲ್ಲ ಸುಳ್ಳು ಇಲ್ಲಿಗೆ ಮುಗಿದು ಹೋಗುತ್ತೆ. ನೀವು ಬಂದ ವಿಚಾರ ಗೊತ್ತಾಯ್ತು, ಹಾಗೆ ಒಂಚೂರು ಕೆಲಸನೂ ಇತ್ತು, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಬಂದಿರೋ ವಿಚಾರನ ಶಾನ್ ಬೋಗ್ರೆ ಹೇಳಿದ್ರು. ಬನ್ನಿ ಆಚಾರ್ಯ, ಕೂತ್ಕೊಳ್ಳಿ. ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾಗ್ತಿಲ್ಲ? ಇವ್ರು ಯಾರು ಅಂತ ಗೊತ್ತಾಗ್ತಿಲ್ವಾ ಬಾಬಾಜಿ ನಿಮ್ಗೆ? ನಿಮಗೆ ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ? ನೀವು ಊರಿಂದ ಹೋಗಿ ಇನ್ನು 6 ತಿಂಗಳಾಗಿಲ್ಲ, ಅಷ್ಟು ಬೇಗ ನನ್ನನ್ನು ಮರೆತುಬಿಟ್ರಾ? ಏನಾಗಿದೆ ದಿಗ್ವಿಜಯ ನಿನಗೆ? ಅವ್ರು ಬಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ಇವ್ರು ಯಾರು ಗೊತ್ತಿಲ್ಲ ಅಂತ ನೀನು ಹೇಳ್ತಾ ಇದೆಯಲ್ವಾ? ಗೊತ್ತಾಗುತ್ತೆ, ಈಗ ಈ ಕ್ಷಣ ಗೊತ್ತಾಗುತ್ತೆ ಇವ್ನು ಯಾರು. ನಾನು ಹೇಳಿದ್ದು ಇವ್ರಿಗೇನೇ ಹೆಲ್ಪ್ ಮಾಡಿದ್ರು ಹೀಗೆ ಇರ್ತಾರಲ್ಲ, ಬದಲಾಗೋದೇ ಇಲ್ವಲ್ಲ ಅಂತ ನಾನು ಹೇಳಿದ್ದು. ಆಚಾರ್ಯ, ನಿಮಗೆ ಹಾಲ್ನಳ್ಳಿಲಿ 20 ಎಕರೆ ಜಮೀನು ಕೊಡ್ತೀರಿ, ಅಲ್ಲಿ ಹಾಯಾಗಿ ಹೋಗಿರಿ ಹಿಂದೆ, ನೀವು ತಗೊಳ್ಳೇ ಇಲ್ವಾ? ಅರೆ ಅರೆ, ಇದು ನಾನು ಹೇಳಿದ್ದು. ಇವನಿಗೆ ಹೇಗೆ ಗೊತ್ತಾಯ್ತು? ವಾಸ ಮಾಡ್ತಾ ಇಲ್ವೇನ್ರಿ ನೀವು? ಮತ್ತೆ ಇದೇ ಊರಲ್ಲಿದ್ದೀರಾ? ಅವನು ವೇಷದಲ್ಲಿದ್ದೀನಿ ಅಷ್ಟೇ. ಹಾಗಾದ್ರೆ ನಾನು ಯಾರು? ಅದನ್ನೇ ನಾನು ಕೇಳ್ತಿರೋದು, ನೀನ್ ಯಾರು ಅಂತ. ನಾನು ದಿಗ್ವಿಜಯ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ನನ್ನ ಮನೆಯಲ್ಲಿ ನಾನೇ ಯಾರು? ಇಲ್ಲಿರೋರೆಲ್ಲ ಯಾರು? ನಮ್ಮಪ್ಪ, ನಮ್ಮಮ್ಮ, ನನ್ನ ಅಜ್ಜಿ, ನನ್ನ ಹೆಂಡತಿ. ಆದ್ರೆ ಇವ್ರಿಗೆಲ್ಲ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ಕಾರಣನೇ ಈ ರೂಪ ಪಡ್ಕೊಂಡ್ರೆ ನನ್ನ ಎಲ್ಲಾ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ಅನ್ಕೊಂಡೆ. ಆದ್ರೆ ಇವರೆಲ್ಲ ನಾನು ಏನ್ ಹೇಳಿದ್ರು ನಂಬ್ತಾನೆ ಇಲ್ಲ. ಈ ರೂಪದಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗ್ತದೆ. ನನ್ನ ಹೆಂಡತಿ ಶಿವಾನಿ ತ್ರಿಶೂಲ್ ಬರ್ಲಿ ಅಂತ ಒದ್ದಾಡ್ತಿದ್ದಾಳೆ, ಕಷ್ಟದ ವ್ರತಗಳನ್ನ ಮಾಡ್ತಿದ್ದಾಳೆ. ನಮ್ಮಮ್ಮ, ನಮ್ಮ ಅಜ್ಜಿ ತ್ರಿಶೂಲ್ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ, ಅವನಿಗೆ ಏನಾಗಿದ್ಯೋ ಅಂತ ಆತಂಕದಲ್ಲಿ ಕಾಯ್ತಿದ್ದಾರೆ. 1000 ಪ್ರಶ್ನೆಗಳಿಗೆ ಈ ರೂಪ ಉತ್ತರ ಕೊಡುತ್ತೆ ಅನ್ಕೊಂಡೆ. ಆದ್ರೆ ಏನಾಯ್ತು? ಏನೂ ಪ್ರಯೋಜನ ಆಗ್ಲಿಲ್ಲ. ಬರೀ ಗೊಂದಲಗಳೇ, ಬರೀ ಸಮಸ್ಯೆಗಳೇ ಕೊಡ್ತಿರೋ ಈ ರೂಪ ನನಗ್ ಬೇಡ. ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ನನ್ನ ಮೂಲ ರೂಪ ಪಡ್ಕೊಳ್ತೀನಿ. ಈ ಮನೆಗೆ ಮನೆ ಮಗ ತ್ರಿಶೂಲ್ ಆಗಿ ವಾಪಸ್ ಬರ್ತೀನಿ. ಇವ್ರುಗಳು ಯಾರು ಅಭಯ್ನ ಒಪ್ಪದೇ ಇರ್ಬೋದು, ನನ್ನ ಶಿವಾನಿ ಅಭಯ್ ಮಾತನ್ನ ನಂಬದೇ ಇರ್ಬೋದು. ತ್ರಿಶೂಲ್ ಆಗಿ ವಾಪಸ್ ಬರ್ತೀನಿ.
ತ್ರಿಶೂಲ್ ಮಾತನ್ನ ನಂಬಲೇಬೇಕು. ಆ ವಿಶೇಷ ಒಂದು ಹಾವು ಅವನು ಮಯೂರಿನ ಮದುವೆ ಆಗಿ ಸಾಯಿಸೋ ಯೋಚನೆ ಇದ್ದಾನೆ. ಇದನ್ನ ಅಭಯ ಆಗಿ ಹೇಳಿದ್ರೆ ನಂಬಲಿಲ್ಲ. ಹೋಗ್ತೀನಿ, ತ್ರಿಶೂಲ್ ರೂಪ ಪಡ್ಕೊಂಡು ಬರ್ತೀನಿ. ಆಗ ಶಿವಾನಿ ನಾನು ಈ ವಿಷಯ ಹೇಳಿದ್ರೆ ನಂಬಲೇಬೇಕು. ನಂಬ್ತಾಳೆ. ಹೌದು, ಈಗಲೇ ಹೋಗ್ತೀನಿ. ಈಗಲೇ ಹೋಗಿ ನನ್ನ ಮೂಲ ರೂಪನ ಪಡ್ಕೋತೀನಿ. ನಮ್ಮಿಬ್ಬರಿಗೆ ಗೊತ್ತಾಗಿ ಏನೋ ಪ್ರಯೋಜನ? ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ. ನೀನೇ ಹೇಳು, ಎಲ್ರನ್ನೂ ಕರಿತೀನಿ, ನೀನೇ ದಿಗ್ವಿಜಯ ಅಂತ ಹೇಳು. ಗೋವಿಂದ, ದಮಯಂತಿ, ಅಮ್ಮ ಎಲ್ರು ಬನ್ನಿ. ಇವನೇನೋ ಸೀಕ್ರೆಟ್ ಹೇಳ್ಬೇಕಂತ. ಜೋರಾಗಿ ಕೂಗ್ಲ ಎಲ್ರನ್ನು. ಕರೆದ ತಕ್ಷಣ ಬಂದ್ಬಿಡ್ತಾರೆ. ಕೂಗ್ಲಾ? ದಟ್ಟ ಕಾಡಲ್ಲಿ ಇವನೇನ್ ಮಾಡ್ತೀಯಾನೆ? ನನ್ನ ಮದುವೆ ತಡಿಯಕ್ ಬಂದು ಇವನು ಸಾಮಾನ್ಯವಾದವನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವನ್ ಹಿಂದೆ ಹೋಗಿ ನೋಡ್ತೀನಿ, ಇವನ್ ಯಾರು ಅಂತ ಗೊತ್ತಾಗತ್ತೆ. ಸ್ವಾಮಿಗಳೇ, 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 ಎಲ್ಲಿದ್ದೀರಾ ಸ್ವಾಮಿಗಳೇ? ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲಿದ್ದೀರಾ? ಯಾವ ಸ್ವಾಮಿಗಳನ್ನ ಇವನು ಹೀಗೆ ಹುಡುಕ್ತಾ ಇದ್ದಾನೆ? ಅದು ಈ ದಟ್ಟ ಕಾಡಲ್ಲಿ. ಇಷ್ಟಕ್ಕೂ ಇವನ್ ಯಾರು? ನಾನ್ ನಾಗ ಅಂತ ಇವನಿಗೆ ಹೇಗೆ ತಿಳಿದಿದ್ದು? ಇವನಿಗೊಂದು ಶಕ್ತಿ ಇದೆಯಾ? ನಾಗಗಳಿಗೆ ದೈವಿ ಶಕ್ತಿ ಇರೋರಿಗೆ ಮಾತ್ರ ನಾನು ನಾಗ ಅಂತ ಗೊತ್ತಾಗಕ್ ಸಾಧ್ಯ. ಸ್ವಾಮಿಗಳೇ, ಎಲ್ಲಿದ್ದೀರಾ? ನನ್ನ ಪ್ರಶ್ನೆಗಳಿಗೆ ನೀವು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ನಾನು ನನ್ನ ಅಸ್ತಿತ್ವನ ಕಳ್ಕೊಳ್ಳೋ ಬಯಲಿದ್ದೀನಿ. ಪ್ಲೀಸ್, ಎಲ್ಲಿದ್ರು ಬೇಗ ಬನ್ನಿ. ನೀವು ಬಂದು ಉತ್ತರ ಕೊಡದಿದ್ರೆ ನಾನು ಈ ಜಗತ್ತಲ್ಲಿ ಬದುಕಿದೆ ಅನ್ನೋ ಕುರುಹೇ ಇರಲ್ಲ. ಯಾರನ್ನ ಹೀಗೆ ಕಲಿತಾ ಇದ್ದಾನೆ? ಇಷ್ಟಕ್ಕೂ ಇವನ್ ಸಮಸ್ಯೆ ಏನೋ ಕರಿತಾ ಇರೋದು ಯಾರನ್ನ? ಈ ಕಾಡಲ್ಲಿ ಯಾರಿದ್ದಾರೆ ಅಂತ ಸ್ವಾಮಿ. ಜೈ ಭೋಲೆನಾಥ. ಮೊದಲು ಮದುವೆ ನಡೆದು ನಾಗಮಣಿಗೆ ಜೀವಾತ್ಮ ಸೇರಿ ಆಮೇಲೆ ನಿನ್ನ ನೋಡ್ಕೊತಿರ್ತೀನಿ. ಚೆನ್ನಾಗಿ ವಿಚಾರಿಸ್ಕೋಬೇಕು ಶಿವಾನಿ. ಮದುವೆಗೆ ಸಂಬಂಧಪಟ್ಟ ಎಲ್ಲ ವಿಷಯನೂ ಚೆನ್ನಾಗಿ ಗಮನಿಸ್ಕೋಬೇಕು ಶಿವಾನಿ. ನಾನು ಹೇಳ್ತಾ ಇರೋದು ಸರಿ ತಾನೆ? ಹಾ, ನಾನು ಮಾತಾಡಿದ್ರಲ್ಲಿ ಏನೇ ಅನುಮಾನ ಇದ್ರು ನೀನು ಕೇಳ್ಬೋದು. ಅನುಮಾನ ಅನ್ನೋದು ಒಂದು ಮುಳ್ಳಿನ ಥರ. ಸರಿಯಾದ ಸಮಯಕ್ಕೆ ತೆಗೆದೇ ಇದ್ರೆ ಅಲ್ಲೇ ಪುಡಿಯಾಗಿ ಹಲವಾರು ಮುಳ್ಳು ಹುಟ್ಕೊಂಡ್ಬಿಡ್ತವೆ. ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಮಯಂತಿ ಅಮ್ಮ, ಶಿವಾನಿ ಏನೇ ಕೇಳಿದ್ರು ಇಲ್ಲ ಅಂತಲ್ಲ. ಆಯ್ತಪ್ಪ. ಅಲ್ಲ ಶಿವಾನಿ? ದಮಯಂತಿ, ನೋಡಿದ್ಯಾ, ನನ್ನ ಮಗ ಯಾವತ್ತೂ ಬದಲಾಗೋದೇ ಇಲ್ಲ. ಅದೇ ಗುಣ, ಅದೇ ಸ್ವಭಾವ, ಅದೇ ಮಾತು. ಹೌದು ಅತ್ತೆ. ನಿಮ್ಮ ಲೋಕದ ಗುರುಗಳಿಗೆ ಈ ಲೋಕದ ಈ ಅಭಯ ಹತ್ರ ಏನ್ ಮಾತು? ಇವರಿಬ್ರು ಸಂಬಂಧ ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ. ನನಗೂ ಅದೇ ಕಾಡ್ತಿರೋ ಪ್ರಶ್ನೆ ಮೋಹಿನಿ. ನಾಗಲೋಕದ ಮಹಾಗುರುಗಳ ಜೊತೆ ಇವನಿಗೇನ್ ಮಾತು? ಇವನ್ ಕಣ್ಣಿಗೆ
ನಾನ್ ನಾಗಂತರ ಕಾಣಿಸಿದ್ ಹೇಗೆ? ನಿನ್ ಮುಂದೆ ಯಾರೇ ಬಂದ್ರು ಸಂಹಾರ ಮಾಡ್ತಾ ಇದ್ದೆ. ಅಂಥದ್ರಲ್ಲಿ ಇವನ್ನ ಸುಮ್ನೆ ಬಿಟ್ಟಿದ್ಯಾ ಅಂದ್ರೆ ಇವನಲ್ಲೂ ಒಂದು ಕಂಡು ಕಾಣದ ಏನೋ ಒಂದು ಶಕ್ತಿ ಇರ್ಬೋದು. ಏನಿದು? ಇವ್ರು ಏನ್ ರಹಸ್ಯದ ಬಗ್ಗೆ ಮಾತಾಡ್ತಿದ್ದಾರೆ? ಏನು ಗೊತ್ತಾಗ್ತಾನೆ ಇಲ್ವಲ್ಲ? ನನ್ನ ಶಕ್ತಿಯಲ್ಲಿ ಇವನ ಮೂಲ ರೂಪನ ಕಂಡುಹಿಡಿತೀನಿ. ಶೇಷ, ಅವನು ನೋಡಿದಾಗ ಏನ್ ಹೇಳ್ತಾ ಇದ್ದ? ನನ್ನ ನೋಡಿದ್ರೆ ತಮ್ಮ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ನಿನಗೆ ನನಗಿತ್ತು ಅವನ್ನ ನೋಡಿದಾಗ? ಯಾವ್ದೋ ಜನ್ಮದಲ್ಲಿ ಅವ್ ನನ್ನ ಅಣ್ಣ ಅನ್ನೋ ತರ ಅನ್ನಿಸ್ತಾ ಇತ್ತು. ಹಾಗಾದ್ರೆ ಅದು ನಿಜ ಶೇಷ. ಬೇರೆ ಯಾರು ಅಲ್ಲ, ನಿನ್ನ ಅಣ್ಣ ಆದಿಶೇಷನೇ. ಮೋಹಿನಿ, ಏನ್ ಹೇಳ್ತಿದ್ಯಾ? ಹೌದು ಶೇಷ, ನೀನೇ ನೋಡು. ಬೇಡ ಅಂತ ನನ್ನ ಹತ್ರ ಅಭಯ್ ಅವರು ಅಷ್ಟೆಲ್ಲ ವಾದ ಮಾಡಿದ್ರು. ಅಲ್ಲಿ ಮಯೂರಿ ಹತ್ರನೂ ಹೋಗಿ ಮದುವೆ ಆಗ್ಬೇಡ ಅಂತ ಹೇಳಿದ್ದಾರೆ. ನಾನು ಅವ್ರ ಮೇಲೆ ತುಂಬಾ ರೇಗ್ಬಿಟ್ಟೆ. ಆಮೇಲೆ ದಿಗ್ವಿಜಯ್ ಬಂದ ಅಂತ ಎಲ್ಲ ಗಮನ ಅವನ ಕಡೆ ಹೋಯ್ತು. ಆದ್ರೆ ಈಗ ಅಭಯ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಅವ್ರ ಮನೇಲಿ ಇಲ್ಲ ಅಂದ್ರೆ ನನ್ನ ಮನ್ಸಿಗೆ ಏನೋ ಒಂಥರ ಸಂಕಟ ಒತ್ತಾಟ ಆಗ್ತಿದೆಯಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ? ಇಷ್ಟಕ್ಕೂ ಅವ್ರು ಯಾಕೆ ಮನೆಯವ್ರನ್ನೆಲ್ಲ ಅಜ್ಜಿ, ಅಮ್ಮ, ಗೋವಿಂದ್ ಮಾವ ಅಂತ ಅಷ್ಟು ಆತ್ಮೀಯವಾಗಿ ಕರೆದ್ರು? ಅದು ಮನಸ್ಸಿಂದ ಕರೆದ ಹಾಗಿತ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕೋ ಅಭಯ್ ಅವ್ರ ಹತ್ರ ತುಂಬಾ ಮಾತಾಡ್ಬೇಕು ಅನ್ಸ್ತಿದ್ಯಲ್ಲ. ನೀನಿಲ್ಲೇ ರಾಣ, ನಾನು ಹೋಗಿ ಆ ಮಯೂರಿನ ಮದುವೆ ಆಗ್ತೀನಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಣ್ಣ.
ಇನ್ನು ನಾವ್ ಅನ್ಕೊಂಡಂಗೆ ನಿನ್ನ ಮಯೂರಿ ಮದುವೆ ನಡೆದ್ರೆ ಅದು ನಮ್ಮಿಬ್ಬರ ಕನಸಿನ ಕ್ಷಣ, ಎಲ್ಲಾ ಬಂಧಗಳನ್ನ ಕಳಿಸೋ ಕ್ಷಣ. ಇದು ನನ್ನ ನಿನ್ನ ಪ್ರೀತಿಯ ಕಾಲ, ಅಂದ್ರೆ ಆ ನಾಗಲೋಕದವರಿಗೆ ಭೀತಿಯ ಕಾಲ. ಶಾಪದ ತಾಪದಿಂದ ನಿನ್ನನ್ನು ಭೂಗರ್ಭ ಸೇರಿಸಿದ ಆ ನಾಗವಾಸಿಗಳು ಈಗ ನರಕವಾಸಿಗಳು. ಶೇಷ, ನಮ್ಮಿಬ್ಬರನ್ನ ದೂರ ಮಾಡಿ ನಮ್ಮನ್ನು ಮರೆತು ಬಾಳುತ್ತಿರುವ ನಾಗವಾಸಿಗಳು ಇನ್ನು ನಮ್ಮ ಸೇಡಿನ ಜ್ವಾಲೆಗೆ ಇಡೀ ನಾಗಲೋಕ ಸುಟ್ಟು ಭಸ್ಮವಾಗಲೇಬೇಕು. ಆ ಸುಟ್ಟು ಭಸ್ಮವಾದ ನಾಗಲೋಕವನ್ನು ನೋಡಿ ನಾನು ನೀನು ಆನಂದದ ನೃತ್ಯ ಮಾಡಬೇಕು. ಆಗಲೇ ನನಗೆ ತೃಪ್ತಿ, ಆಗಲೇ ನನಗೆ ಮುಕ್ತಿ. ಇನ್ನು ನಿನ್ಗೆ ಶಾಪ ವಿಮೋಚನೆ ಆದ್ರೆ ನೀನೇ ನಾಗಲೋಕದ ಮಹಾರಾಜ, ನಾನೇ ನಾಗಲೋಕದ ಮಹಾರಾಣಿ. ಶೇಷ, ನಿನ್ ಮುಖದಲ್ಲಿ ಯಾಕೆ ಸಂತೋಷ ಕಾಣ್ತಿಲ್ಲ? ಯಾಕೆ? ಆದಿಶೇಷನ ಬಂಧಿಸಿದೀವಿ ಅನ್ನೋ ಬೇಸರನ? ಅಲ್ಲ ಮೋಹಿನಿ, ನನ್ನ ಅಣ್ಣ ಆದಿಶೇಷ ಕಟ್ಟಾಳು, ಮಹಾದೃಢಕಾಯ. ಅವನಿಗೂ ಇವನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವನ್ ಹೇಗೆ ಅವನಾಗಕ್ ಸಾಧ್ಯ? ಅವನ ಶಕ್ತಿ ಏನು ಅಂತ ನೋಡಿದ್ಮೇಲೂ ನಿನ್ಗೆ ಸಂದೇಹನ ಶೇಷ? ಅವನ ಶಕ್ತಿ ಬಗ್ಗೆ ನನ್ಗೆ ಸಂದೇಹ ಇಲ್ಲ ಮೋಹಿನಿ, ಅವನ ರೂಪದ ಬಗ್ಗೆ ಅಷ್ಟೇ. ಅವನ ಪೂರ್ವ ಜನ್ಮದ ರೂಪನೇ ಬೇರೆ, ಪುನರ್ಜನ್ಮದ ರೂಪನೇ ಬೇರೆ. ಅದ್ರ ಬಗ್ಗೆ ನಿನ್ಗೆ ಯೋಚನೆ ಬೇಡ ಶೇಷನಾಗ. ನಿನ್ ಯೋಚನೆ ಏನಿದ್ರು ಮಯೂರಿ ಜೊತೆ ಮದ್ವೆ ಆಗೋದ್ರ ಬಗ್ಗೆ ಅಷ್ಟೇ. ಅದಕ್ಕೋಸ್ಕರ ನಾವು ಪಟ್ಟ ಕಷ್ಟ ಅಂತಿಂತ ಕಷ್ಟ ಅಲ್ಲ ಶೇಷನಾಗ. ಅದಕ್ಕಾದ್ರೂ ನಮ್ಗೊಂದು ಫಲ ಸಿಗ್ಲೇಬೇಕು. ಅವಳ ಜೊತೆ ನಿನ್ ಮದ್ವೆ ಆಗ್ಲೇಬೇಕು. ಅದು ಯಾವ್ದೇ ಕಾರಣಕ್ಕೂ ತಪ್ಪೋಗ್ಬಾರ್ದು. ಖಂಡಿತ ತಪ್ಪಲ್ಲ ಮೋಹಿನಿ. ಅದನ್ನ ತಪ್ಸೋಕೆ ನಿನ್ನ ಮಾತೆ, ಆ ಶಿವಾನಿ, ನಿನ್ ಮಹಾಗುರು ಇವರೆಲ್ಲ ಇದ್ದಾರೆ ಅಲ್ವಾ, ಅದನ್ನ ಮರಿಬೇಡ. ಅವ್ರಿಗೆ ಯಾವ್ದೇ ರೀತಿ ಅನುಮಾನ ಬರ್ದೇ ಇರೋ ತರ ಎಚ್ಚರ ಇರ್ಬೇಕು ಶೇಷನಾಗ. ಅದರ ಬಗ್ಗೆ ಭಯ ಬೇಡ ಮೋಹಿನಿ, ಅವ್ರಿಗೆ ಅನುಮಾನ ಬರಲ್ಲ. ಹೇಗೆ? ನಾವು ಇಚ್ಛಾಧಾರಿ ಹಾವುಗಳು. ಅವ್ರ ಹತ್ರ ಬರ್ತಿದ್ದಾಗೆ ನನ್ನ ರೂಪ ನಾನು ಬದಲಾಯಿಸ್ಕೊಂತೀನಿ. ಆ ಶಕ್ತಿ ಇರೋ ಕಾರಣದಿಂದ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ. ಸರಿ ಶೇಷ, ನೀನಿನ್ ಹೊರಡು. ನಮ್ಮ ಗೆಲುವಿಗೂ ಅಭಯ್ ಅವರ ಇರುವಿಕೆಗೂ ಇರೋ ಸಂಬಂಧ ಏನು ಅಂತ ಸ್ವಾಮಿಗಳನ್ನ ಕೇಳಿದ್ರೆ ಅದು ಸಂಬಂಧ ಅಲ್ಲ, ಬಿಡಿಸಲಾರ್ದ ಬಂಧ. ಆ ಭಗವಂತನೇ ಬಾಳಿಗೆ ತಂದಿರೋ ಬಂಧ ಅಂತ ಒಕ್ಟೊಕ್ಟಾಗಿ ಮಾತಾಡಿದ್ರು. ಅವ್ರ ಮಾತು ಕೇಳಿದ್ಮೇಲೆ ನನಗೆ ಯಾಕೋ ತುಂಬ ಗೊಂದಲ ಆಗ್ತಿದೆಯಲ್ಲ. ಅಭಯ್ ಅವರು ಇದ್ದಕ್ಕಿದ್ದ ಹಾಗೆ ಬಂದು ಆ ವಿಶೇಷ ಒಂದು ನಾಗ ಅಂತ ಹೇಳಿದ್ರು. ಅವನು ನಾಗ ಅಂತ ಸಾಬೀತು ಮಾಡೋದಕ್ಕೆ ನನ್ನಿಂದ ಪರೀಕ್ಷೆಗಳನ್ನ ಮಾಡಿಸಿದ್ರು. ಆದರೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಅವನು ನಾಗ ಅಲ್ಲ, ಸಾಧಾರಣ ಮನುಷ್ಯ ಅಂತ ಸಾಬೀತಾಯಿತು. ಅದು ಖಚಿತ ಆದ್ಮೇಲೂ ಈ ಅಭಯ್ ಅವರ ಅನುಮಾನ ದೂರ ಆಗ್ಲಿಲ್ವಲ್ಲ. ಅಭಯ್ ಅವ್ರಿಗೆ ಬಂದಿರೋ ಅನುಮಾನ ಸ್ವಾಮಿಗಳ ಮನಸ್ಸು ಕೆಡಿಸಿದೆ ಅಂದಮೇಲೆ ನನ್ನ ಮುಂದಿನ ಹೆಜ್ಜೆನ ನಾನು ತುಂಬ ಎಚ್ಚರದಿಂದ ಇಡಬೇಕು. ಮೊದಲು ಆ ವಿಶೇಷನ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಬರ್ತೀನಿ. ಗುರುಗಳೇ, ಏನಿದು? ಅವನ ಹೆಸರು ರೂಪ ಕಾಣ್ತಾನೆ ಇಲ್ಲ. ಚಕ್ರರೂಪಿ ಗರುಡ ದೇವ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅವನು ಯಾರು? ದಿಗ್ವಿಜಯನ? ತಿಳಿತಿಲ್ಲ ನಂದೀಶ. ನನ್ನ ಒಂದು ಪರೀಕ್ಷೆಯಿಂದ ಅದನ್ನು ತಿಳಿಯೋದು ಅಸಾಧ್ಯ. ಈ ಮನೆಗೆ ನಾನೇ ದಿಗ್ಬಂಧನ ಮಾಡಿದ್ದೀನಿ. ಹಾಗಾಗಿ ನನ್ನ ಶಕ್ತಿಗಳು ಇಲ್ಲಿ ಕೆಲಸ ಮಾಡದೇ ಇರ್ಬೋದು ಅಲ್ವಾ? ಇದೇನು ಗುರುಗಳೇ? ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಶಿವನಿ ಅವರೇ? ನಾವೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಅದೇ ಎಲ್ಲಿಗೆ? ಕಾಳಿಪುರ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ?
ಅಲ್ಲಿಗೆ ನಾನು ಬರ್ಬೇಕಾ? ದೇವಸ್ಥಾನ ಅಂದ ತಕ್ಷಣ ಯಾಕೆ ಹೀಗೆ ಬೆಚ್ಚ ಬಿದ್ದೋಂತರ ಆಡ್ತಾ ಇದ್ದಾನೆ? ನೋಡಿ ವಿಶೇಷ್, ಅದು ಬೆಟ್ಟದ ಮೇಲಿರೋ ಮಹದೇಶ್ವರ ಸ್ವಾಮಿ. ಅಲ್ಲಿಗೆ ಮದ್ವೆ ಆಗ್ಬೇಕಾಗಿರೋರು ಹೋಗಿ ಆಶೀರ್ವಾದ ತಗೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ. ಹೌದಾ? ನಾವು ಮಾತ್ರ ಹೋಗ್ತಿದೀವ ಅಥವಾ ಮಯೂರಿನೂ ಬರ್ತಾಳ? ಅವಳಿಗೂ ಹೇಳಿದೀನಿ, ಅವಳು ಬರ್ತಾ ಇದ್ದಾಳೆ. ನಾವ್ ತಡ ಮಾಡೋದು ಬೇಡ, ಬೇಗ ಹೋಗೋಣ ಬನ್ನಿ. ಒಂದ್ ನಿಮಿಷ, ಬೆಟ್ಟದ ಮೇಲಿರೋ ದೇವಸ್ಥಾನ ಅಂತ ಹೇಳ್ತಿದ್ದೀರಾ, ಅಲ್ಲಿ ಅರ್ಚಕರು ಇರ್ತಾರ? ಹೌದು, ಅಲ್ಲಿ ಮಹಾಸ್ವಾಮಿಗಳಿದ್ದಾರೆ. ಅವರು ಮಹಾಶಿವನ ಆರಾಧಕರು. ದೇವಸ್ಥಾನಕ್ಕೆ ಹೋಗಿ ಅವ್ರ ಆಶೀರ್ವಾದ ತಗೊಂಡ್ರೆ ಸರ್ವ ಫಲ ಪ್ರಾಪ್ತಿ. ಬನ್ನಿ ಹೋಗೋಣ. ಹಾಗಾದ್ರೆ ಇದೇನಾ ನಿನ್ನ ನಿಜ ರೂಪ? ಮೋಸದ ವೇಷ ಹಾಕೊಂಡು ಬಂದು ಏನ್ ಸಾಧಿಸೋದಕ್ಕೆ ಹೊರಟಿದ್ಯಾ? ನಾಗಗಳಿಗೆ ಮೋಸ ಗೊತ್ತಿಲ್ಲ, ನೀನು ನಾಗ ಆಗಿದ್ದು ಮೋಸ ಮಾಡ್ತಿದ್ಯಾ ಅಂದ್ರೆ ಯಾರ್ ನೀನು? ಮಯೂರಿನ ನೀನು ಮದ್ವೆ ಆಗ್ತಿರೋದು ಯಾಕೆ? ಮದ್ವೆ ಬೇಡ ಅಂತ ಹೇಳಿದ ಅಬ್ಬಾಯಿಗೆ ಏನ್ ಮಾಡ್ದೆ ಹೇಳು ಹೇಳೋ. ಇಲ್ಲಿದ್ರಲ್ಲ ಸ್ವಾಮಿಗಳು, ಅವ್ರಿಗೇನ್ ತೊಂದರೆ ಮಾಡ್ದೆ? ಬಾಯ್ ಬಿಡು, ನಿಜ ಹೇಳು, ಇಲ್ಲಾಂದ್ರೆ ನಿನ್ನ ಪ್ರಾಣ ಹೋಗುತ್ತೆ. ಇಲ್ಲ, ಗೊತ್ತಾಯ್ತಾ? ನಿನ್ನ ಬೆನ್ನ ಹಿಂದೆ ಬಲವಾಗಿ ಛಲವಾಗಿ ನಿಂತಿರುವರು ಯಾರು ಎಂದು ಈಗಲಾದರೂ ಹೇಳು. ನೀನು ನನಗೆ ಸಹಾಯ ಮಾಡಿರುವೆ, ಅವಳು ಯಾರೆಂದು ನಾನು ಹೇಳುತ್ತೇನೆ. ಬಾ. ಏನಾಯ್ತು ಶಿವಾನಿ? ಇಲ್ಲಿಗೇಕೆ ಕರೆದುಕೊಂಡು ಬಂದೆ? ನಾಗಮಾತ, ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಸಮಸ್ಯೆ? ಆ ದಿಗ್ವಿಜಯ್ ಹಾಗೆ ಬಂದವನೇ ಮದ್ವೆ ತಯಾರಿ ಶುರು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನನಗೆ ಆತಂಕ ಆಗ್ತಾ ಇದೆ. ಆತಂಕ? ಆತಂಕವೇಕೆ ಶಿವಾನಿ? ಈ ಮದುವೆ ಎಷ್ಟು ಬೇಗ ಮುಗಿಯುತ್ತದೆಯೋ ಅಷ್ಟು ಬೇಗ ನಮ್ಮ ನಾಗಮಣಿಗೆ ಜೀವಾತ್ಮ ಸೇರುತ್ತದೆಯಲ್ಲವೇ? ಆದ್ರೆ ಅವನು ನಾಳೆನೆ ಅರ್ಶಿಣದ ಶಾಸ್ತ್ರ ಅಂತ ಹೇಳ್ತಾ ಇದ್ದಾನೆ. ಆ ಶಾಸ್ತ್ರ ಬರೀ ಮದ್ವೆಗೆ ಸಂಬಂಧಪಟ್ಟ ಶಾಸ್ತ್ರ ಅಲ್ಲ, ನಿಮಗಳ ಬಂಡವಾಳ ಬಯಲ್ ಮಾಡೋ ಶಾಸ್ತ್ರ ಅಂತ ಕೂಡ ಹೇಳ್ದ. ಅವನು ಮಾತಿನ ಹಿಂದೆ ಏನೋ ದುರುದ್ದೇಶ ಇದೆ ಅಂತ ನನಗನ್ನಿಸ್ತಾ ಇದೆ ನಾಗಮಾತ. ಅರಿಶಿಣ ಶಾಸ್ತ್ರ? ಶಿವಾನಿ,
ಇದು ಯಾವ ಮಾಸ ನೆನಪಿದೆಯೇ? ಹಾ, ಭಾದ್ರಪದ ಮಾಸ. ಪರಮೇಶ್ವರ, ಈ ಮಾಸ ನಾಗಗಳಿಗೆ ಶಾಪದ ಮಾಸ. ಈ ಮಾಸದಲ್ಲಿ ನಾಗಗಳಿಗೆ ಅರಿಶಿನ ಸೋಕಿದರೂ ಸಾಕು, ನಾವು ಮಾನವ ರೂಪದಿಂದ ನಾಗಗಳಾಗಿ ಪರಿವರ್ತನೆಗೊಳ್ಳುತ್ತೇವೆ. ಈ ವಿಚಾರ ದಿಗ್ವಿಜಯನಿಗೆ ತಿಳಿದು ಹೀಗೆಲ್ಲ ಮಾತಾಡ್ತಾ ಇದ್ದಾನ ಅಂದ್ರೆ ಎಲ್ರೂ ಮುಂದೆ ನಮ್ಮ ಅಸಲಿ ರೂಪ ಬಯಲ್ ಮಾಡೋದೇ ಅವನ ಉದ್ದೇಶನ. ಈಗ ನಾವ್ ಏನ್ ಮಾಡೋದು ನಾಗಮಾತ? ವ್ರತ ಸಂಪೂರ್ಣ ಆಗ್ಬೇಕು ಅಂದ್ರೆ ನಾನೇ ಮುಂದೆ ನಿಂತು ಮದ್ವೆ ಎಲ್ಲ ಶಾಸ್ತ್ರಗಳಲ್ಲೂ ಭಾಗವಹಿಸ್ಬೇಕು. ಹಾಗೆ ಭಾಗವಹಿಸಿದ್ರೆ ನಾನು ನಾಗ ಅನ್ನೋದು ಎಲ್ರಿಗೂ ಗೊತ್ತಾಗಿ ಮದುವೆನೇ ನಿಂತು ಹೋಗ್ಬೋದು. ಈಗ ನಾನು ಏನ್ ಮಾಡ್ಲಿ ನಾಗಮಾತ? ದಯವಿಟ್ಟು ನೀವೇನಾದ್ರೂ ಪರಿಹಾರ ನೀಡಿ ನಾಗಮಾತ. ತಿಳಿಯುತ್ತಿಲ್ಲ ಶಿವಾನಿ. ನನಗೆ ಗೊತ್ತಿರುವ ಪ್ರಕಾರ ಈ ಮಾಸದಲ್ಲಿ ನಾಗಗಳು ಅರಿಶಿಣದ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೀಗ ಈಗ ಈ ಸಮಸ್ಯೆಯಿಂದ ಪಾರಾಗಲು ನಮಗೆ ಮಾರ್ಗ ಸೂಚಿಸುವವರು ಒಬ್ಬರೇ, ನಮ್ಮ ಮಹಾಗುರುಗಳು. ಚಿಂತಿಸಬೇಡ, ನಾನು ಹೋಗಿ ಗುರುಗಳನ್ನು ಭೇಟಿ ಮಾಡಿ ಏನು ಕಾಂಪ್ರಮೈಸಾ? ಕೆಲವೊಂದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಏನು ಗೊತ್ತದನು? ನಾನೇ ಸರಿ, ನಾನು ಬಿಟ್ಟರೆ ಬೇರೆ ಇಲ್ಲ, ನಾನು ಮಾಡಿದ್ದೇ ಕರೆಕ್ಟು, ಅದೇ ಭ್ರಮೆ, ಅದೇ ದೊಡ್ಡ ಭ್ರಮೆ. ಆದರೆ ದೊಡ್ಡರು ಅದನ್ನು ಕಾನ್ಫಿಡೆನ್ಸ್ ಅಂದ್ಕೊಂಡು ಬದುಕ್ತಾ ಇರ್ತಾರೆ. ನಾವಿರೋದು ಕಾನ್ಫಿಡೆನ್ಸ್ನಲ್ಲ, ಭ್ರಮೆನಲ್ಲಿ ಅಂತ ಗೊತ್ತಾಗಿ ಅದರಿಂದ ಆಚೆ ಬರೋರಿಗೆ ಬಾಯಿಗೆ ಬಂದಾಗಿ ಕನ್ವರ್ಸೋದು ಸಹಜ, ನಿಂತರ. ಅದರಿಂದ ಹೊರಗೆ ಬಂದೆ ಅಂದರೆ ಸಂತೋಷದ ವಿಷಯ. ನಿನಗೆ ರಿಯಾಲಿಟಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಡ್ರಿಂಕ್ಸ್ ಎಲ್ಲ ಆಫರ್ ಮಾಡ್ತಾ ಇದೆಯಾ? ಅದೇ ಹೇಳಿದ್ನಲ್ಲ, ಇರೋ ಸಮಸ್ಯೆನ ಮಾತಾಡ್ತಾ ಕುಡಿತಾ ಬಗೆಹರಿಸ್ಕೊಳ್ಳೋಣ ಅಂತ. ಅರೆ ಮಯೂರಿ, ಶಿವಾನಿ ಮದುವೆ ಮಾಡಿಸಬೇಕೆಂದು ಹೊರಟಿರುವುದು ಈ ಹುಡುಗಿನೇ ಅಲ್ಲವೇ? ಇದೇನಿದು? ಯಾರನ್ನು ತಬ್ಬಿಕೊಂಡಿದ್ದಾಳಲ್ಲ. ಛೆ, ಒಬ್ಬನನ್ನು ಪ್ರೀತಿಸಿ ಮತ್ತೊಬ್ಬನೊಡನೆ ಮದುವೆ. ಇವಳಿಗೋಸ್ಕರನಾ ಶಿವಾನಿ ಇಷ್ಟೊಂದು ಕಷ್ಟಪಡುತ್ತಿರುವುದು? ಛೆ, ನಾನೇಕೆ ತಪ್ಪು ತಿಳಿದುಕೊಳ್ಳಲಿ? ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡಬೇಕೆನ್ನುವುದು ನಮ್ಮ ನಾಗಲೋಕದ ನಿಯಮ. ಏನು ಯೋಚನೆ ಮಾಡ್ತಾ ಇದೆಯಾ ಶಿವಾನಿ? ನಾಳೆ ಮದುವೆನ ಹೆಂಗೆ ಫೇಸ್ ಮಾಡೋದು ಅಂತ. ಈ ಮಾಸದಲ್ಲಿ ಇಚ್ಛಾಧಾರಿ ನಾಗಗಳು ಅರ್ಶನ ಮುಟ್ಲೇಬಾರ್ದಲ್ವಾ? ಅರ್ಶನ ಮುಟ್ಟಿದ್ರೆ ನಾಗಗಳ ಅಸ್ಲಿ ರೂಪ ಗೊತ್ತಾಗೋಗುತ್ತೆ. ಅಂದ್ರೆ ನೀನು ನಾಗಿಣಿಯಾಗಿ ಬದಲಾಗ್ತೀಯ ಅಂತ. ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯಾ?
ಅರ್ಶನ ಆಂಟಿಬಯೋಟಿಕ್ ಅಂತ ಕೇಳಿದ್ದೆ, ಆದರೆ ಈ ಲೆವೆಲ್ಗೆ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ನಿನ್ನ ಕಣ್ಣು, ನಿನ್ನ ಸ್ಕಿನ್ನು, ನಿನ್ನ ಮುಖ ಎಲ್ಲ ಹಾವಿನ ಥರ ಆಗಿದೆ. ನಾಳೆ ಅರ್ಶನ ಶಾಸ್ತ್ರ. ನಾಳೆ ನಾಗಿಣಿಯಾಗಿ ಬದಲಾಗ್ತೀಯೋ ಏನೋ, ಯಾರು ಗೊತ್ತು. ಕೈ ಮೇಲೆ ಒಂಚೂರಿದೆ, ಒರೆಸ್ಕೋ. ಈಗೇನೋ ಒರೆಸ್ಕೊಂಬಿಟ್ಟೆ. ನಾಳೆ ಮಯೂರಿ ಅರಶಿನದ ಶಾಸ್ತ್ರ. ನೀನೊಳಗೆ ಅರಶಿನ ಹಚ್ಚಲೇಬೇಕಲ್ಲ. ಅರಶಿನ ಹಚ್ತಿದ್ದಂಗೆ ಎಲ್ಲರ ಮುಂದೆ ನೀನು ಆವಾಗ ಬದಲಾಗ್ಲೇಬೇಕು. ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಈಗ ಹೋಗಿ ಈ ಸುದ್ದಿಯನ್ನು ಶಿವಾನಿಗೆ ಮುಟ್ಟಿಸುವೆ. ಪ್ರೇತ ಲೋಕ, ನಾಗಲೋಕ ನಿಮ್ಮನ್ನು ಬಹಿಷ್ಕರಿಸಿದ ಹಾಗೆ ಈ ಭೂಲೋಕವು ನಿಮ್ಮನ್ನು ಬಹಿಷ್ಕಾರ ಮಾಡಿದೆ. ಮಾತಾ, ಮಾತಾ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಾನು ಅವಳನ್ನು ನಿಜವಾಗ್ಲೂ ಪ್ರೀತಿಸಿದ್ದೆ, ಅವಳನ್ನು ಮದುವೆ ಆಗಲು ಬಯಸಿದ್ದೆ. ಅದನ್ನು ನೀವು ತಡೆದಿದ್ದೀರಿ. ಈಗ ನಾನು ಅವಳು ಮತ್ತೆ ಒಂದಾಗುವ ಕಾಲ ಬಂದಿದೆ. ನಮ್ಮದು ನಿಜವಾದ ಪ್ರೀತಿ, ಅದಕ್ಕೆ ನಾವಿಬ್ಬರೂ ಸೇರುತ್ತಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಮಾತಾ. ನಿಮ್ಮ ಪ್ರೀತಿಯನ್ನು ನಿಜ ಮಾಡುವುದಕ್ಕೆ ಇನ್ನೊಂದು ಪ್ರೀತಿಯನ್ನು ಸುಳ್ಳು ಮಾಡಬೇಕಾ? ಇನ್ನೊಂದು ಪ್ರೀತಿಯನ್ನು ಸಾಯಿಸಬೇಕಾ? ನಿಮ್ಮಿಬ್ಬರದು ಒಂದು ಪ್ರೀತಿಯೇ? ಏನಾಯ್ತಪ್ಪ ಮಗನೇ? ಏನಾಯ್ತು? ಯಾಕ್ರಿ? ಏನಾಯ್ತಪ್ಪ? ಬುಜ್ಜಿ, ಏನಾಯ್ತು? ಏನಾಯ್ತು ಮಗನೇ? ಹೇಳೋ, ಮಾತಾಡೋ. ಏನಾಯ್ತು? ಧನಂಜಯ, ಬಾ, ಏನೋ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಬಿಡಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮೇಶ್ವರ,
ಯಾರು ನೀನು? ನಿನ್ನ ನಿಜ ರೂಪವನ್ನು ತೋರು. ಶಿವಾನಿ, ನೀನಾ? ಇದೇನಮ್ಮ ಇದು? ನಾಗಲೋಕದ ನಾಗಮಾತಾಗೆ ನಾಗವನ್ನ ನೋಡಿದ್ರೆ ಗುರ್ತಿಸಕ್ ಆಗ್ತಿಲ್ಲ ಅಲ್ವಾ? ಪ್ರತಿ ಬಾರಿ ನಾಗಲೋಕ, ನಾಗಮಣಿ, ನನ್ನ ಮಕ್ಕಳು, ಅದು ಬಿಟ್ರೆ ಬೇರೆ ಯೋಚನೆನೇ ಇಲ್ಲ ಅಲ್ವಾ ನಿಮ್ಗೆ? ಶಿವಾನಿ, ಏಕೆ ಹೀಗೆ ಮಾತನಾಡುತ್ತಿರುವೆ? ಈ ರೀತಿ ಮಾತನಾಡುತ್ತಿರುವುದು ನೀನೇನಾ? ಯಾವತ್ತೋ ಮಾತಾಡ್ಬೇಕಾಗಿದ್ದನ್ನ ಇವತ್ತು ಮಾತಾಡ್ತಾ ಇದ್ದೀನಿ ನಾಗಮಾತಾ. ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಕಾದ ದಿನಗಳೆಷ್ಟು, ಕ್ಷಣಗಳೆಷ್ಟು, ಕಷ್ಟಪಟ್ಟ ದಿನಗಳೇ ಎಷ್ಟು. ಇನ್ನು ಯಾರೋ ಕೊಡೋ ಆಜ್ಞೆಗೆ ನನಗೆ ತಲೆ ಬಾಗಿ ಬದುಕೋಕ್ಕಾಗಲ್ಲ ನಾಗಮಾತಾ. ನಾನಿಲ್ಲಿಗೆ ಬಂದಿರೋದು ಆದಿಶೇಷನ್ಗೋಸ್ಕರ ಅಲ್ಲ, ನಾಗಲೋಕಕ್ಕೋಸ್ಕರನೂ ಅಲ್ಲ. ನಾನು ಬಂದಿರೋದು ನಾಗಮಣಿಗೋಸ್ಕರ. ಹಾಗಾಗಿ ಯಾರ ಮದ್ವೆ ಯಾರ ಜೊತೆ ನಡೆದ್ರು ನನಗೆ ಯಾವ ಚಿಂತೆನೂ ಇಲ್ಲ. ಶಿವಾನಿ, ನೀನಾ ಈ ರೀತಿ ಮಾತನಾಡುತ್ತಿರುವುದು? ಹೌದು, ನನಗ್ ಬೇರೆ ದಾರಿ ಇಲ್ಲ. ನಾನು ನಿಮ್ಮನ್ನ ಬಂಧಿಸ್ಲೇಬೇಕು. ಓ, ನನ್ನನ್ನು ಬಂಧಿಸುವ ಶಕ್ತಿ ನಿನ್ನಲ್ಲಿದೆಯೇ? ಇಷ್ಟು ದಿನ ಇರ್ಲಿಲ್ಲ ನಾಗಮಾತಾ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಆ ಶಕ್ತಿನ ನಾನು ಪಡ್ಕೊಂಡಿದ್ದೀನಿ. ಶಿವಾನಿ, ಬೇಡ ಶಿವಾನಿ, ಬೇಡ. ತಪ್ಪು ಮಾಡುತ್ತಿದ್ದೀಯಾ, ಬಹಳ ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ. ಪರಮೇಶ್ವರ, ಇದೇನಿದು? ಶಿವಾನಿ, ಗೊತ್ತಿಲ್ಲಮ್ಮ, ಫುಡ್ ಪಾಯ್ಸನ್ ಆಗಿರುತ್ತೆ ಬಿಡು. ಆದ್ರೆ ನನ್ನ ತಮ್ಮನ ಪ್ರೀತಿ ಅರ್ಥ ಆಯ್ತು. ಎಷ್ಟೊಂದು ಪ್ರೀತಿ ನನ್ನ ಕಂಡ್ರೆ ಅವನಿಗೆ. ಸದ್ಯ ನಿನಗೇನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ. ಇರು, ತುಪ್ಪ ದೀಪ ಹಚ್ಚಿ ಬರ್ತೀನಿ. ಅಲ್ಲ ಬಾವಜಿ, ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕಾಯ್ತು? ಗೊತ್ತಿರೋರೇ ಹೇಳ್ಬೇಕು. ನಿನಗ್ ಗೊತ್ತಾ ಧನಂಜಯ? ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ. ದಿಗ್ವಿಜಯ, ಏನ್ ಕಿಂಡಲ್ಲ? ಏನೋ ನಿನ್ ಕತೆ. ಧನಂಜಯ ಅಂದ್ರೂ ಊರ್ಕೋತೀಯ, ದಿಗ್ವಿಜಯ ಅಂತ ಕರೆದ್ರು ಊರ್ಕೋತೀಯ. ಆಕ್ಚುಲಿ ನೀನ್ ಯಾರಿಗೂ ನಾನು ಅರ್ಶನ ಶಾಸ್ತ್ರ ಹೇಗೆ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದೀಯಾ? ಜಾಸ್ತಿ ತಲೆ ಕೆಡಿಸ್ಕೋಬೇಕು. ಈ ಮನೆ ಯಜಮಾನ ದಿಗ್ವಿಜಯ್ ನಿರ್ಧಾರ ಮಾಡಿದ ಮೇಲೆ ಮದುವೆ ನಡಿಲೇಬೇಕು. ನೀನು ದಿಗ್ವಿಜಯ ಅಲ್ಲ, ನಾನು ದಿಗ್ವಿಜಯ. ಅದನ್ನ ನೀನು ಒಬ್ಬನೇ ಹೇಳ್ಕೋಬೇಕು. ಬೇರೆ ಯಾರ ಹತ್ರನೂ ಹೇಳಿದ್ರೆ ನಿನ್ ಮಾತು ಸರಿ ಅಂತಾರ? ಯಾರು ಹೇಳಲ್ಲ. ಯಾಕೆ ಗೊತ್ತಾ? ದಿಗ್ವಿಜಯ ನಾನು
ಏನು ಅಣ್ಣ ತಮ್ಮ ಇಬ್ರು ಸೀರಿಯಸ್ ಆಗಿದ್ದೀರಿ ಅನ್ಸುತ್ತೆ. ತಮಾಷೆ ಮಾಡ್ತಾ ಇದ್ದಾನೆ. ಜನ ಎಲ್ಲ ನಾನು ಧನಂಜಯ, ಇವನು ದಿಗ್ವಿಜಯ ಅಂತ ಅನ್ಕೊಂಡ್ಬಿಟ್ಟಿದಾರಂತೆ. ಯಾರೋ ಇವನ್ನ ದಿಗ್ವಿಜಯ ಅಂತ ಕೂಗ್ಬಿಟ್ರಂತೆ. ಅದು ಹೇಗೆ ಹಾಗೆ ಹೇಳೋಕ್ ಸಾಧ್ಯ? ನೀವು ದಿಗ್ವಿಜಯನೇ, ಇವರು ಧನಂಜಯನೇ. ಇದು ಹಗಲ್ನಷ್ಟೇ ಸತ್ಯ. ಕೇಳಿಸ್ಕೊಂಡ್ಯಾ? ಸಾಯೋವರೆಗೂ ನೀನು ಧನಂಜಯನೇ, ವಿಜಯ ಆಗಕ್ಕಾಗಲ್ಲ. ವಿಶೇಷ್, ಒಬ್ರು ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಅನ್ನಲ್ಲ, ಇವ್ರೆ. ಇವ್ರು ನನಗೆ ತುಂಬಾ ಮುಖ್ಯವಾದವರು. ನನಗೆ ಅಮ್ಮ ಇದ್ದ ಹಾಗೆ. ಅಮ್ಮ, ಇವ್ರೆ ವಿಶೇಷ್, ಮಯೂರಿನ ಮದುವೆ ಆಗ್ತಿರೋ ಗಂಡು. ನಮಸ್ತೆ ಅಮ್ಮ. ನಮಸ್ತೆಪ್ಪ. ನನಗೂ ಅಮ್ಮ ಇದ್ದಿದ್ರೆ ನೋಡಕ್ ಹೀಗೆ ಇರ್ತಿದ್ರೇನೋ. ಯಾಕಪ್ಪ ಹಾಗಂತಿದ್ಯಾ? ನಾನೊಬ್ಬ ಅನಾಥ. ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಅರೆ, ಅಮ್ಮ ಅಂತ ಕರೆದ್ಮೇಲೂ ಅನಾಥ ಅಂತ ಯಾಕಪ್ಪ ಹೇಳ್ತಿದ್ಯಾ? ಅಪ್ಪ ಅಮ್ಮ ಇಲ್ಲದೆ ಇರೋರು ಅನಾಥರಲ್ಲ. ಎಲ್ರೂ ಇದ್ದು ಎಲ್ರಿಂದ ದೂರ ಬದುಕ್ತಾರಲ್ಲ, ಅವರು ಅನಾಥರು. ನಿನ್ನ ನೋಡಿದ್ಮೇಲೆ ನನ್ನ ಮಗನ್ ನೋಡಿದ ಹಾಗೇನೆ ಆಗ್ತಿದೆ. ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗ್ತಿದ್ಯಾ? ಒಳ್ಳೇದಾಗ್ಲಿ. ವಿಶೇಷ್, ನೀವು ಹೋಗಿ ಬೇಗ ಶಾಸ್ತ್ರಕ್ಕೆ ತಯಾರಾಗಿ ಬನ್ನಿ. ನಾಗಮತ, ಅವನು ಮನುಷ್ಯನ ಹಾವ ಅಂತ ಈಗ ನೀವು ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗುತ್ತಲ್ವಾ? ಓಂ ನಮಃ ಶಿವಾಯ. ನೋಡಿದ್ಯಾ ಶಿವಾನಿ? ಹೆಜ್ಜೆ ಕೊರತ. ಇವನು ನಾಗ ಅಲ್ಲ. ಅಭಯ್ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ನಾಗಮಾತ, ನೀವು ನಾಗಲೋಕಕ್ಕೆ ಹೋಗಿ ಮಹಾಗುರುಗಳನ್ನ ಭೇಟಿ ಮಾಡಿ ಬಂದ್ರಿ ಅಲ್ವಾ? ಈ ಮಾಸದಲ್ಲಿ ಮೋಹಿನಿ, ನನ್ನ ಮಾತನ್ನು ಎಚ್ಚರವಾಗಿ ಕೇಳು. ನಾನು ಆ ಮನೆಯಲ್ಲಿ ಈ ಮಾಯಾಂಗನೆ ರೂಪದಲ್ಲಿ ಇಲ್ಲ. ನಾನು ಇರುವುದು ನಾಗಮಾತೆಯ ರೂಪದಲ್ಲಿ. ಶಿವಾನಿ ಆ ರೂಪದ ಮಾತನ್ನು ಮಾತ್ರ ಕೇಳುತ್ತಾಳೆ. ಅವಳನ್ನು ದಿಕ್ಕು ತಪ್ಪಿಸುವುದಕ್ಕೆ, ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗುವುದಕ್ಕೆ ನಾನು ಈ ರೂಪವನ್ನು ಪಡೆದುಕೊಂಡಿದ್ದೇನೆ. ಅರ್ಥ ಆಗ್ತಾ ಇದೆ ಮಾಯಾಂಗನೆ. ನೀನು ನನ್ನ ಮತ್ತು ಶೇಷನಾಗನ ಪ್ರೀತಿಗಾಗಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ಯಾ. ಅದರಲ್ಲಿ ನನ್ನ ಪ್ರೀತಿ ಕೂಡ ಇದೆಯಲ್ಲ. ನಮ್ಮ ಪ್ರಯತ್ನಗಳೆಲ್ಲ ನಮ್ಮ ಪ್ರೀತಿಗಾಗಿ. ಈಗ ಒಂದು ವಿಚಾರ, ನಾನು ನಾಗಮಾತೆಯ ರೂಪದಲ್ಲಿರುವುದರಿಂದ ಆ ಮನೆಯಲ್ಲಿ ನನ್ನಿಂದ ನಿಮಗೆ ಯಾವುದೇ ಸಹಾಯವಾಗುವುದಿಲ್ಲ. ಸಹಾಯ ಸಿಗದೆ ಇದ್ರೂ ಪರವಾಗಿಲ್ಲ ಮಾಯಾಂಗನೆ.
ಆ ಮನೆಯಲ್ಲಿ ನಮ್ಮ ವಿರುದ್ಧ ಇರೋ ಮನಸ್ಸುಗಳ ದಿಕ್ಕು ತಪ್ಪಿಸಿದರೆ ಸಾಕಲ್ಲವೇ? ಖಂಡಿತ ಸಾಧ್ಯ. ಆದರೆ ನಾನು ನಾಗಮಾತೆಯ ರೂಪದಲ್ಲಿದ್ದುಕೊಂಡು ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಶಿವಾನಿಗೆ ಅನುಮಾನ ಬರುತ್ತದೆ. ನಾನು ನೀನು ಶೇಷನಾಗ ಸೇರಿಕೊಂಡು ಈ ಮದುವೆ ಮಾಡುತ್ತಿದ್ದೇವೆ ಎಂದು ಗೊತ್ತಾದರೆ ನಮ್ಮ ಎಲ್ಲ ಪ್ರಯತ್ನಗಳು ಸೋತು ಹೋಗುತ್ತದೆ. ಅರ್ಥವಾಗುತ್ತಿದೆ ಮಾಯಂಗನೆ. ನಾವು ನಮ್ಮ ಶಕ್ತಿಯಿಂದ ಆ ಶಿವಾನಿನ ಬಂಧಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಬಂಧಿಸಿದರೂ ಅದರಿಂದ ನಮಗೆ ಉಪಯೋಗವಿಲ್ಲ. ಏಕೆಂದರೆ ಶಿವಾನಿಯೇ ಮುಂದೆ ನಿಂತು ಈ ಮದುವೆ ಮಾಡಿಸಿದರೆ ಮಾತ್ರ ಅದರಿಂದ ನಮಗೆ ಉಪಯೋಗವಾಗುವುದು. ಇದರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಬೇಕಾಗಿದೆ ಮೋಹಿನಿ. ಯಾವುದೇ ಅಡ್ಡಿ ಆತಂಕಗಳು ಬಂದರೂ ನಾವು ಈ ಮದುವೆಯನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಬೇಕು. ಮತ್ತೆ ಎಚ್ಚರಿಸುತ್ತಿರುವೆ ಮೋಹಿನಿ, ಶಿವಾನಿಗೆ ಸ್ವಲ್ಪ ಕೂಡ ಸಂದೇಹ ಬಂದರೂ ನಮ್ಮ ಎಲ್ಲ ಯೋಜನೆಗಳು ವಿಫಲವಾಗುತ್ತದೆ. ಅನುಮಾನ ಬರುವುದಿಲ್ಲ, ಬರಬಾರದು ಕೂಡ. ಈ ಮದುವೆ ನಡೆಯಲೇಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಈ ಮದುವೆ ಆದರೆ ನಾಗಮಣಿಗೆ ಜೀವಾತ್ಮ ಸೇರುತ್ತದೆ. ಆಗ ನಾಗಮಣಿಯು ಶಿವಾನಿ ಕೈಗೆ ಸೇರಿದರೆ ನಾವೆಲ್ಲರೂ ಸರ್ವನಾಶವಾಗುತ್ತೇವೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಸ್ವಾಮಿಗಳೇ? ನೀವ್ ಹೀಗ್ ಮಾಡೋದು ಸರಿನಾ? ಪ್ರತಿ ಸತಿ ನನಗೆ ಸಮಸ್ಯೆಗಳಿದ್ದಾಗ, ಗೊಂದಲಗಳಿದ್ದಾಗ ನೀವ್ ನನ್ ಎದುರಿಗೆ ಬಂದು ನನಗೆ ಪರಿಹಾರ ಕೊಡ್ತಿದ್ರಿ. ಆದ್ರೆ ಇವತ್ತು ನಾನು ತುಂಬಾ ಕಷ್ಟದ ಪರಿಸ್ಥಿತಿಲಿದ್ದೀನಿ ಸ್ವಾಮಿಗಳೇ. ಅಭಯವರು ಕಾಣಿಸ್ತಾ ಇಲ್ಲ ಅನ್ನೋ ಚಿಂತೆ ಒಂದ್ ಕಡೆ ಇದ್ರೆ, ನಾಗಮಾತನ ವರ್ತನೆ ವಿಚಿತ್ರವಾಗಿದೆ ಅನ್ನೋ ಚಿಂತೆ ಇನ್ನೊಂದ್ ಕಡೆ. ಅಭಯವರು ಹೇಳಿದ್ದು ನಿಜ ಆಗಿರ್ಬೋದೇನೋ ಅನ್ನೋ ಗೊಂದಲ ಬೇರೆ. ಈ ಪ್ರಶ್ನೆಗಳೆಲ್ಲ ನನ್ನ ಸುತ್ತುತ್ತಾ ಇವೆ ಸ್ವಾಮಿಗಳೇ. ದಯವಿಟ್ಟು ಎಲ್ಲಿದ್ರು ಬಂದು ನನಗೆ ಪರಿಹಾರ ನೀಡಿ ಸ್ವಾಮಿಗಳೇ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪರಮೇಶ್ವರ, ಎಂತ ಪರಿಸ್ಥಿತಿಗೆ ತಂದೆತ್ತಿದ್ಯಾ ನನ್ನನ್ನ? ಮದುವೆ ಮಾಡಿಸಿದ್ರೆ ಪುಣ್ಯ ಅಂತ ಹೇಳಿದ್ರು. ಆದ್ರೆ ಸರಿಯಾದ ವ್ಯಕ್ತಿ ಜೊತೆ ಮದುವೆ ಮಾಡಿಸಿದ್ರಷ್ಟೇ ಪುಣ್ಯ ಸಿಗುತ್ತೆ ಅಲ್ವಾ? ಪುಣ್ಯದ ವಿಚಾರಕ್ಕಿಂತ ನನ್ನಿಂದ ಒಂದು ಹೆಣ್ಣಿನ ಬದುಕು ಹಾಳಾಗ್ತಾ ಇದೆ ಅನ್ನೋ ಸಂಕಟ. ಆ ಹೆಣ್ಣಿನ ಬದುಕು ಹಾಳಾಗ್ತಾ ಇರೋದನ್ನ ತಡೆಯೋ ಶಕ್ತಿ ನನಗಿದ್ರು ಏನು ಮಾಡಕ್ಕಾಗದೆ ಅಸಹಾಯಕಳಾಗಿ ನಿಂತಿದ್ದೀನಿ ಅನ್ನೋ ನೋವು ಪರಮೇಶ್ವರ. ನಾನ್ ಏನ್ ಮಾಡ್ಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾರು ಕಾಣಿಸ್ತಿಲ್ಲ. ಈಗ ನನ್ ಪಾಲಗಿರೋದು ನಾಗಮಾತ ಒಬ್ರೆ. ಆದ್ರೆ ಅವ್ರ ವರ್ತನೆ ಕೂಡ ವಿಚಿತ್ರವಾಗಿದೆಯಲ್ಲ. ನನ್ ಏನ್ ಮಾಡ್ಲಿ ಪರಮೇಶ್ವರ? ನನಗೇನಾದ್ರೂ ದಾರಿ ತೋರ್ಸು ತಂದೆ. ಪರಮೇಶ್ವರ, ಇದೇನಿದು? ಈ ಅಕಾಲದ ಮಿಂಚು ಸಿಡಿಲು ಏನಾದ್ರೂ ಅನಾಹುತದ ಸೂಚನೆನಾ? ಇವತ್ತು ಶುಕ್ರವಾರ, ಮಯೂರಿ ಮದುವೆ. ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು. ಆದ್ರೆ ಈ ಜಾಗದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಅಯ್ಯೋ ಪರಮೇಶ್ವರ, ಇದೇನಾಯ್ತು ನನಗೆ? ಈ ಮದುವೆ ನಡೆಯಕೂಡದು. ಕಾಪಾಡು ತಂದೆ. ಪರಮೇಶ್ವರ, ಈ ಅಗ್ನಿ ಪಥಕ್ಕೆ ಆ ದಿಕ್ಕಿನಡೆಗೆ ದಾರಿ ತೋರಿಸುತ್ತಿದೆ.
ಎಲ್ಲ ನಿನ್ನ ಇಚ್ಛೆ. ನೀನು ಹಾದಿ ತೋರಿಸಿದರೆ ನಡೆಬೇಡ. ಅಮ್ಮ, ಅಭಯ್ ಅಭಯ್ ಎಲ್ಲಿ ಹೋಗಿದ್ದೆ ನೀನು? ಅಯ್ಯೋ ಆ ವಿಷಯ ಬಿಡಿ. ಮಯೂರಿನ ಮದ್ವೆ ಆಗ್ತಿರೋ ಹುಡುಗ ವಿಶೇಷ್, ಅವನು ಮನುಷ್ಯ ಅಲ್ಲ, ಅವನು ಹಾವು. ಈ ವಿಷಯ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ನಾನ್ ನಂಬ್ತೇನೆ. ಆ ಹುಡುಗ ಮನುಷ್ಯ ಅಲ್ಲ, ಅವನೊಬ್ಬ ನಾಗ. ಆ ಸತ್ಯ ನನಗೆ ಗೊತ್ತು. ಆ ಪಾಪಿ ನನ್ನನ್ನು ಕಟ್ಟ ಹಾಕ್ತ. ಹೇಗೋ ಯಾವುದೋ ಒಂದು ಶಕ್ತಿ ನನ್ನನ್ನು ಬಿಡುಗಡೆಗೊಳಿಸಿತು. ಅಮ್ಮ, ಇವತ್ತು ಅವರಿಬ್ರು ಮದುವೆ ಗೊತ್ತಿದೆಪ್ಪ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಕೂಡ್ದು. ಆ ಮದುವೆ ನಡೆದ್ರೆ ಘೋರ ಅನಾಹುತನೇ ಆಗೋಗುತ್ತೆ. ಹೌದಮ್ಮ, ಈ ಮಾತನ್ನ ಹೇಳಿದ್ರೆ ಶಿವಾನಿಯವ್ರು ನಂಬ್ತಾನೆ ಇಲ್ಲ. ಆ ಶಿವಾನಿಗಂತೂ ಅರ್ಥನೇ ಆಗ್ತಿಲ್ಲ. ನೀವೇನಾದ್ರೂ ಆ ಹುಡುಗ ಹಾವು ಅಂದ್ರೆ ಅದನ್ನು ನಂಬಲ್ಲ. ಯೋಚಿಸಬೇಡ, ಶಿವಾನಿ ನನ್ನ ಮಾತನ್ನು ನಂಬ್ತಾಳೆ. ನಡೀಪ, ಆದಷ್ಟು ಬೇಗ ಹೋಗಿ ಈ ಮದುವೆ ನಿಲ್ಸೋಣ. ಪರಮೇಶ್ವರ, ದಾರಿ ತೋರಿಸು. ಈ ಮದುವೆ ನಡೀದೇ ಇರೋ ಹಾಗೆ ನೋಡ್ಕೋ. ಓಂ ಗಣಾನಾನ್ತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾಪಮಸ್ತಮಸ್ತಮಂ. ಮದುವೆ ನಡೆಯಲೇಬೇಕು ಮಾಯಾಂಗನೆ. ಆಗುತ್ತಿದೆ ಅಲ್ವಾ ಮೋಹಿನಿ? ಹೊರನೋಟಕ್ಕೆ ಎಲ್ಲವೂ ಸರಿಯಾಗಿ ಕಾಣಿಸ್ತಿದೆ ಮಾಯಾಂಗನೆ. ಆದರೆ ಸಮಸ್ಯೆ ಯಾವ ಕಡೆಯಿಂದ ಬೇಕಾದರೂ ಬರಬಹುದು. ಮಯೂರಿ, ನಿನ್ನ ಮದುವೆ ಆಗ್ತಿರೋದು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನು ಇನ್ನು ತಾಳಿನೇ ಕಟ್ಟಿಲ್ಲ, ಆಗ್ಲೇ ಪಿಸು ಪಿಸು ಅಂತ ಮಾತಾಡ್ತಾ ಇದ್ದೀರಲ್ಲ, ಏನು? ಏನೂ ಇಲ್ಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮೋ ನಮಃ. ಮದುವೆ ನಿಲ್ಲಿಸೋಕೆ 100 ಪ್ರಯತ್ನಗಳಾಗಬಹುದು, ಆದರೆ ನಾನು ನನ್ನ ಶಕ್ತಿಯಿಂದ ಅದನ್ನು ತಡೆಯಬಲ್ಲೆ. ಆದರೆ ದೇವಸ್ಥಾನದ ಒಳಗೆ ನನಗೆ ಪ್ರವೇಶವಿಲ್ಲ ಮಾಯಾಂಗನೆ. ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕೇ ಬೇಕು. ನಾನಿರುವುದು ಅದಕ್ಕೆ ಅಲ್ಲವೇ? ಯಜಮಾನರು ಬಂದಿಲ್ಲ, ಏನೋ ವಿಚಿತ್ರ ನಡೀತಾ ಇದೆಯಲ್ಲ. ಏನೋ ನಡೀತಾ ಇದೆ ಅಲ್ಲಿ. ನಾಗಮಾತ ಹೀಗೆ ಮಾಡೋಕ್ ಸಾಧ್ಯನೇ ಇಲ್ಲ. ಮತ್ತೆ ಅವ್ರ ರೂಪದಲ್ಲಿ ಬೇರೆ ಯಾರೋ ಬಂದಿದಾರ? ಅಲ್ಲ, ಈ ಮಾಯಾಂಗನೆ ಇರುವಾಗ ನಾಗಮಾತ ಇರಲ್ಲ, ನಾಗಮಾತ ಇದ್ದಾಗ ಮಾಯಾಂಗನೆ ಇರಲ್ಲ. ಅಂದ್ರೆ ಈ ಮಾಯಾಂಗನೇನೆ ನಾಗಮಾತನ ರೂಪದಲ್ಲಿ ಬಂದಿದ್ದಾಳ. ನಾಗನ ಏನು ಯೋಚನೆ ಮಾಡುತ್ತಿರುವ ಶಿವಾನಿ? ಬೇಗ ಹೋಗು, ಈ ಮದುವೆಯನ್ನು ನಿಲ್ಲಿಸು. ಅಯ್ಯೋ, ಬನ್ನಿ ಹೋಗೋಣ. ಶಿವಾನಿ, ನಾವಿಬ್ಬರು ಒಳಗೆ ಬರದಂತೆ ದಿಗ್ಬಂಧನ ಹಾಕಿದಾಳೆ ಆ ಮಾಯಾಂಗನೆ. ಸಮಯ ವ್ಯರ್ಥ ಮಾಡಬೇಡ ಶಿವಾನಿ, ಹೋಗು, ಬೇಗ ಹೋಗಿ ಈ ಮದುವೆಯನ್ನು ನಿಲ್ಲಿಸು. ಸರಿ. ಪರಮೇಶ್ವರ,
ತಾಳಿ ಮುಟ್ಸ್ಕೊಂಡು ಬನ್ನಿ ಅಮ್ಮ. ನಿಲ್ಸಿ, ಈ ಮದುವೆ ನಿಲ್ಸಿ. ಅಯ್ಯೋ ನಿಲ್ಸಿ. ಈ ಮದುವೆ ನಡೀಬಾರ್ದು, ನಿಲ್ಸಿ. ಅವ್ನ ಮನಸ್ಸೇ ಅಲ್ಲ, ಅವನು ನಾಗ. ಮದುವೆ ನಿಲ್ಸಿ. ಯಾಕೆ ನನ್ನ ಧ್ವನಿ ಯಾರಿಗೂ ಕೇಳಿಸ್ತಿಲ್ವಲ್ಲ? ಮದುವೆ ನಿಲ್ಸಿ. ನಿನ್ನ ಧ್ವನಿ ನಿನಗೆ ಮಾತ್ರ ಕೇಳುತ್ತೆ ಶಿವಾನಿ, ಬೇರೆ ಯಾರಿಗೂ ಕೇಳಿಸುವುದಿಲ್ಲ. ತಾಳಿ ಕಟ್ಟಿ. ಬೇಡ ಬೇಡ, ಈ ಮದುವೆ ನಡೀಬಾರ್ದು. ನಿಲ್ಸಿ.